ಸ್ಪರ್ಶಿ ಮುಗಿಲ ಸ್ಪರ್ಶಿ ಅಂತಂದ್ರೆ ಇದು ಶಿವನ ಸ್ಪರ್ಶಿಯಾಗಿ ಹೊರಹೊಮ್ಮಿರುವಂತ ಗೀತೆ ಬಹಳ ಅದ್ಭುತವಾದಂಥದ್ದು. ಹಿಂದೂಸ್ತಾನಿ ಗಾಯನಕ್ಕೆ ಇರುವುದು ಮ್ಯಾಮ್ ಅಂತ ಒಂದು ದೊಡ್ಡ ಶಕ್ತಿ. ಬಂಧುಗಳೇ, ನಮ್ಮ ಗಾನ ಸಂಜೆಯನ್ನ ಮುಂದುವರಿಸ್ತಾ ಈಗ ವೇದಿಕೆ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀವಿ. ಬಹಳ ವಿಶೇಷವಾದ ಪ್ರೀತಿ ಅಣ್ಣಂಗೆ ನನ್ನ ಮೇಲೆ ಅವಾಗ ಮೈಕ್ ಕಟ್ ಮಾಡ್ತಾ ಇರ್ತಾರೆ. ಈಗ ನಮ್ಮ ವೇದಿಕೆ ಕಾರ್ಯಕ್ರಮವನ್ನ ಶುಭಾರಂಭಗೊಳಿಸ್ತಾ ಇದ್ದೀವಿ. ಬಂಧುಗಳೇ, ನಮ್ಮ ವೇದಿಕೆಯ ಕಾರ್ಯಕ್ರಮವನ್ನ ಆರಂಭಗೊಳಿಸುವುದಕ್ಕಿಂತ ಪೂರ್ವದಲ್ಲಿ ಕುಲಪುರುಷೋತ್ತಮನಾಗಿರುವಂತಹ ಕಣಕಣದಲ್ಲೂ ವಿರಾಜಮಾನರಾಗಿರುವಂತಹ ಸಹಸ್ರಾರ್ಜುನ ಮಹಾರಾಜರಿಗೆ ಪುಷ್ಪ ಸಿಂಚನ ಮಾಡುವುದರ ಮುಖೇನವಾಗಿ ಮಾನ್ಯ ಅತಿಥಿಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಅತಿಥಿಗಳಲ್ಲಿ ಭಕ್ತಿಪೂರ್ವಕವಾದಂತಹ ವಿನಂತಿ, ಶ್ರೀಯುತ ರಾಜೇಶ್ ಕೃಷ್ಣನ್ ಸರ್ ಅವರ ಅಮೃತಾಸ್ತದಿಂದ, ಜೊತೆಗೆ ಶ್ರೀಯುತ ಮಹೇಶ್ ಚಂಕೆ ಸರ್ ಅವರು, ಚೇತನ್ ಪವಾರ್ ಸರ್ ಅವರು ನಿರ್ಣಾಯಕರು, ಎಲ್ಲರೂ ಕೂಡ ಅತಿಥಿಗಳು ಮಾತ್ರ. ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಶಶಿಕುಮಾರ್ ಸರ್ ಅವರನ್ನ ಒಳಗೊಂಡಂತೆ ಅತಿಥಿಗಳು ಗೋವಿಂದ್ ಜೋಶಿ ಸರ್ ಅವರು, ಕಾಟ್ವೆ ಸರ್ ಅವರು, ನಮ್ಮ ನಾಗೇಶ್ ಕಲಬುರ್ಗಿ ಸರ್ ಅವರು, ಸತೀಶ್ ಮೆಹರೋಡೆ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ. ಚೇತನ್ ಪವಾರ್ ಸರ್ ಅವರು ಅಲ್ಲಿ ಸಹಸ್ರಾರ್ಜುನ ಮಹಾರಾಜ ಪುಷ್ಪ ಸಿಂಚನ ಮಾಡುವುದರ ಮುಖೇನವಾಗಿ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕು. ಸಂಗೀತ ಕಟ್ಟಿ ಮೇಡಮ್ ಅವರು ತಮ್ಮ ಸ್ವರಾಭಿಷೇಕವನ್ನು ನೀಡಿದ್ದಾರೆ. ಅವರ ಶುಭ ಹಾರೈಸಿರುವಂತಹ ಎಲ್ಲ ಅತಿಥಿ ಮಹೋದಯರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸುಸಂದರ್ಭ ಬಂಧುಗಳೇ,
ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂಥದ್ದು ಇಡೀ ಕಾರ್ಯಕ್ರಮದ ಎರಡು ಕಣ್ಣು ಅಂದ್ರೆ ಅದು ನಮ್ಮ ಇವತ್ತಿನ ವಿಶೇಷ ಮುಖ್ಯ ಅತಿಥಿಗಳು ಮಾನ್ಯ ಶ್ರೀ ರಾಜೇಶ್ ಕೃಷ್ಣನ್ ಸರ್ ಅವರು, ಅಂತೆಯೇ ಶ್ರೀಮತಿ ಸಂಗೀತಾ ಕಟ್ಟಿ ಮೇಡಮ್ ಅವರನ್ನು ಒಳಗೊಂಡಂತೆ ವೇದಿಕೆ ಮೇಲೆ ವಿರಾಜಮಾನರಾಗೋದಕ್ಕೆ ಮಾನ್ಯ ಅತಿಥಿಗಳನ್ನ ಬರಮಾಡಿಕೊಳ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲು ಶ್ರೀಯುತ ಸತೀಶ್ ಮೆಹವಾಡೆ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ಅಂತೆಯೇ ಶ್ರೀಯುತ ಮಹೇಶ್ ಶಂಕರಯ್ಯ ಸರ್ ಅವರು ಈ ಭಾಗದ ಜನಪ್ರಿಯ ಶಾಸಕರು, ಜೊತೆಗೆ ಮಾಜಿ ಶಾಸಕರಾದಂತಹ ಅಶೋಕ್ ಕಾಟ್ವೆ ಅವರು, ಶ್ರೀಯುತ ಅಜಿತ್ ಗುರುಜಿ ಅವರು, ಶ್ರೀಯುತ ಕೃಷ್ಣ ಕೋಡೆ ಅವರು, ಶ್ರೀಯುತ ನಾಗೇಶ್ ಕಲ್ಬುರ್ಗಿ ಅವರು, ಶ್ರೀಮತಿ ಮೀರಾಬಾಯಿ ಮೆಹರ್ವಾಡಿ ಅವರು, ಶ್ರೀಯುತ ಭಾಸ್ಕರ್ ಜಿತ್ತೂರಿ ಅವರು, ಶ್ರೀಯುತ ಚೇತನ್ ಪವಾರ್ ಅವರು, ಅಂತೆಯೇ ಶ್ರೀಯುತ ಬಾಳು ಮಗಸುಗುಂಡಿ ಅವರು, ಶ್ರೀಯುತ ಲಕ್ಷ್ಮಣ್ ದಲ್ಬಂಜನ್ ಅವರು, ಶ್ರೀಯುತ ಡಿ.ಕೆ. ಚವ್ಹಾಣ್ ಅವರು, ಶ್ರೀಮತಿ ಸರಳಾ ಪಾಂಡ್ಗೆ ಅವರು, ಶ್ರೀಯುತ ಯೋಗೇಶ್ ಹಬೀಬ್ ಅವರು, ಶ್ರೀಯುತ ವೆಂಕಟೇಶ್ ಕಾಟ್ವೆ ಅವರು, ಶ್ರೀಯುತ ಪ್ರಕಾಶ್ ಬುರ್ಬರಿ ಅವರು, ಶ್ರೀಯುತ ವಿಜಯ್ ಕಲ್ಬುರ್ಗಿ ಅವರು, ಶ್ರೀಯುತ ಸುಭಾಷ್ ಪಾಂಡ್ಗೆ ಅವರು, ಶ್ರೀಯುತ ವೀರು ಕಟಾರಿ ಅವರು, ಶ್ರೀಯುತ ಶಂಕರ್ ಹಬೀಬ್ ಅವರು, ಶ್ರೀಯುತ ಸುನೀಲ್ ವಾಳ್ವೇಕರ್ ಅವರು, ಶ್ರೀಮತಿ ಪ್ರೀತಿ ಕೋಡೆ ಅವರು, ಶ್ರೀಮತಿ ಸುನೀತಾ ಬುರ್ಬುರಿ ಅವರು, ಶ್ರೀಮತಿ ಸೀಮಾ ಲದ್ದು ಅವರು, ಹಾಗೆಯೇ ಕುಮಾರಿ ರಾಜಶ್ರೀ ಜಡಿ ಅವರು, ಶ್ರೀಯುತ ರಂಗಣ್ಣ ಬದ್ದಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ರಿಕ್ವೆಸ್ಟ್ ಇದೆ ಸರ್, ದಯವಿಟ್ಟು ಮೇಲೆ ಇಲ್ಲ ನಾವು ಕರೀತೀವಿ ಸರ್, ದಯವಿಟ್ಟು ನಿಂತ್ಕೊಳ್ಳಿ ಸರ್, ಮೇಲೆ ಕೂತ್ಕೊಳ್ಳಿ. ಬಹಳ ಸುದೀರ್ಘವಾದಂತಹ ಪಯಣ. ಇಲ್ಲಿ ವಯಸ್ಸಿನ ಹಂಗಿಲ್ಲ, ಭಾಷೆಯ ಹಂಗಿಲ್ಲ. ಸರ್ ನಿಂತವರು ಎಲ್ಲರೂ ದಯವಿಟ್ಟು ಎಲ್ಲವನ್ನ ಬದಿಗಿಟ್ಟು ಸಂಗೀತಕ್ಕೆ, ಸಾಹಿತ್ಯಕ್ಕೆ ಮಾತ್ರ ಪ್ರಾಧಾನ್ಯತೆಯನ್ನ ನೀಡಿ ಒಂದು ಕಾಂಪಿಟೇಷನ್ ಅನ್ನ ಹಮ್ಮಿಕೊಳ್ಳಲಾಗಿತ್ತು. ಆ ಕಾಂಪಿಟೇಷನ್ ನ ಅಂತಿಮ ದಿನ ಇವತ್ತಿನ ದಿವಸ ನಾವು ಸಂಭ್ರಮಿಸ್ತಾ ಇದ್ದೇವೆ. ಎಲ್ಲ ಶ್ರೀಯುತ ನೀಲ್ಕಂಠ ಜಡಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತ ವೆಂಕಟೇಶ್ ಕಾಟ್ವೆ ಅವರು, ಶ್ರೀಮತಿ ಮೀರಕ್ಕ ಮೆಹರ್ವಾಡಿ ಅವರು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕು. ಯಾರೆಲ್ಲ ಅತಿಥಿಗಳನ್ನ ನಾನು ಕರೀತಾ ಇದ್ದೀನಿ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಎನ್ನುವಂತ ವಿನಂತಿ. ಶ್ರೀಯುತ ವೆಂಕಟೇಶ್ ಕಾಟ್ವೆ ವೇದಿಕೆಗೆ ಆಗಮಿಸಬೇಕು. ಸರ್ ಇಲ್ಲಿ ನಿಂತವರು ದಯವಿಟ್ಟು ಫೋಟೋಗ್ರಾಫರ್ ಎಲ್ಲರೂ ಕುತ್ಕೊಳ್ಳಿ ಸರ್, ದಯವಿಟ್ಟು ಪ್ಲೀಸ್, ಹಂಬರ್ ರಿಕ್ವೆಸ್ಟ್ ಸರ್ ತಮಗೆ. ಹಾಗೂ ಇಲ್ಲಿ ನಿಂತವರು ಎಲ್ಲ ಸರ್ तुमने सभी ने चेयर से आराम बैठकर कार्यक्रम देखने को विनंती है, प्लीज हम्बल रिक्वेस्ट है तुमने, प्लीज ऊपर तुम्हारे सभी से चेयर से बाल्कनी में ವೆಂಕಟೇಶ್ ಕಾಟ್ವೇನವರು ದಯವಿಟ್ಟು ವೇದಿಕೆ, ರಾಜು ಜರ್ದಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳ್ಕೊಳ್ತಾ ಇದೀವಿ. ರಾಜು ಜರ್ದಾರ್ ಅವರು ಅದರ ಜೊತೆಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಯಾವತ್ತು ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೋಡಿಸಿಕೊಂಡು ಬರೀ ಅವರಷ್ಟೇ ಅಲ್ಲದೆ ದಂಪತಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರೋ ನಮ್ಮ ರಮೇಶ್ ಅಣ್ಣ ಮಹಾದೇವ್ ಅವರು ಹಾಗೂ ಮೇಡಮ್ ಅವರು ಬಂದು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ತಳ್ಕೊಳ್ತದೆ. ಜೋರಾದ ಚಪ್ಪಾಳೆ ಮೂಲಕ ದಂಪತಿಗಳನ್ನ ನಾವು ವೇದಿಕೆ ಮೇಲೆ ಬರಮಾಡಿಕೊಡ್ತಾ ಇದ್ದೀವಿ. ಗಂಗಾಧರ್ ದೊಡ್ಡವಾಡ ಅಣ್ಣ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಆತ್ಮೀಯರೇ, ಕಾರ್ಯಕ್ರಮವನ್ನ ಶುಭಾರಂಭಗೊಳಿಸ್ತಾ ಇದ್ದೇವೆ. ಬಹಳ ಹೊತ್ತಿಂದ ಕಾಯ್ತಾ ಇದ್ವಿ ನಾವು. ಒಂದು ರಿಕ್ವೆಸ್ಟ್ ಆಡಿಯನ್ಸ್ ಇಂದ, ಅಲ್ಲಿ ನಿಂತಂತವರು ರಿಯಲ್ ಫೋಟೋಗ್ರಾಫರ್ ನ ಹೊರತುಪಡಿಸಿ ಮೊಬೈಲ್ ಫೋಟೋಗ್ರಾಫರ್ ದಯವಿಟ್ಟು ಕುತ್ಕೋಬೇಕು, ಹಿಂದಿರೋರಿಗೆ ಕಾಣಿಸಲ್ಲ ಅನ್ನುವಂತ ಒಂದು ಮಾತಿದೆ. ಬಹಳ ಹೊತ್ತಿಂದ ಕಾಯ್ತಾ ಇದ್ವಿ ನಾವು, ಗಾನಗಾರಡಿಗರನ್ನ ಕಣ್ತುಂಬಿಸ್ಕೊಳ್ಬೇಕು ಎನ್ನುವಂತ ಒಂದು ಸದಾಶಯದೊಂದಿಗೆ ಅವಾಗಿಂದ ಕಾಯ್ತಾ ಇದ್ವಿ ಬಂಧುಗಳೇ. ಅಂತ ಸಮಯ ಬಂದೇ ಬಿಟ್ಟಿದೆ. ಒಂದು ಬಾರಿ ನಮ್ಮ ಹುಬ್ಬಳ್ಳಿಯ ಗತ್ತು, ಗಮ್ಮತ್ತು, ತಾಕತ್ತು, ಕಸರತ್ತು, ಶರಬತ್ತು ಎಲ್ಲವನ್ನ ತೋರಿಸೋದಾದ್ರೆ ರಾಜೇಶ್ ಕೃಷ್ಣನ್ ಸರ್ ಅವರಿಗೆ ಮತ್ತು ಸಂಗೀತಾ ಕಟ್ಟಿ ಮೇಡಮ್ ಅವರಿಗೆ ಒಂದು ದೊಡ್ಡ ಅಭಿಮಾನದ ಚಪ್ಪಾಳೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅವರಿಗೆ ತುಂಬ ಸ್ವಾಗತ ಹುಬ್ಬಳ್ಳಿಯ ಮಹಾಜನತೆ ವತಿಯಿಂದ, ಜೊತೆಗೆ ನಮ್ಮ SSK ಸಮಾಜದ ವತಿಯಿಂದ. ನಾವು 4 ಇಂಚ್ ಮೇಕಪ್ ಮಾಡಿದ್ರು ಕೂಡ ರಾಜೇಶ್ ಕೃಷ್ಣನ್ ಸರ್ ಮುಂದೆ 0 ಅನಿಸ್ತಾ ಇದೆ. ಅಷ್ಟೊಂದು ಸುಂದರ ಮುಖದ ಗಾಯಕ, ಎಷ್ಟು ನೋಡಿದ್ರು ಸಾಕಾಗೋದಿಲ್ಲ, ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಸರ್, ಹುಬ್ಬಳ್ಳಿ ಜವಾರಿ ಮಾತಿದ್ದು ನೇರ ಬಿಟ್ಟ ನಿರಂತರ ನಮ್ಮದು ಒಂದು ಪ್ರೀತಿ ಅಭಿಮಾನದ ಚಪ್ಪಾಳೆ.
ಅಂತೆಯೇ ನಮ್ಮ ಪ್ರೀತಿಯ ಕರೆಗೆ ಹೋಗುತ್ತಾ ಆಗಮಿಸಿರುವಂತಹ ಈ ಭಾಗದ ಖ್ಯಾತನಾಮರು, ಖ್ಯಾತ ಶಾಸಕರು, ಜನಪ್ರಿಯ ನಾಯಕರು, ಸರಳತೆಯನ್ನ ಸದಾಕಾಲ ಅಪ್ಪಿಕೊಂಡಿರುವಂತ, ಸರ್ವೇ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಿಂತುಕೊಳ್ಳುವಂತ, ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತ ನಮ್ಮ ಮಹೇಶ್ ಟೆಂಕೆಯಣ್ಣವರು ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬಿದ ಸ್ವಾಗತ, ಸುಸ್ವಾಗತ ಬಂಧುಗಳೇ. ನಾನು ಆಗ್ಲೇ ಹೇಳಿದೆ, ಉದ್ಯೋಗಪತಿ ಅಂತ ಹೇಳ್ಬೋದು, ದೊಡ್ಡ ಉದ್ಯೋಗ ಕ್ರಾಂತಿಯನ್ನ ಸೃಷ್ಟಿ ಮಾಡಿರುವಂತಹ ಉದ್ಯಮಿಗಳು ಶ್ರೀಯುತ ಗೋವಿಂದ್ ಜೋಶಿ ಸರ್ ಅವರು, ಅವ್ರಿಗೂ ಕೂಡ ತುಂಬಿದ ಸ್ವಾಗತ, ಸುಸ್ವಾಗತ. ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರು, ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿ ಬೆನ್ನೆಲುಬಾಗಿ ನಿಲ್ಲುವಂತ ಶ್ರೀಯುತ ಸತೀಶ್ ಮೆರವಡೆ ಸರ್ ಅವರು ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜೊತೆಗೆ ಶಶಿಕುಮಾರ್ ಮೆರವಡೆ ಸರ್ ಅವರಿಗೂ ಕೂಡ ತುಂಬಿದ ಸ್ವಾಗತ, ಸುಸ್ವಾಗತ. ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಿಗಳಾಗಿರುವಂತಹ ಶಶಿಕುಮಾರ್ ಮೆರವಡೆ ಸರ್ ಅವರಿಗೆ, ಜೊತೆಗೆ ವೇದಿಕೆ ಮೇಲಿರುವಂತ ಎಲ್ಲಾ ಗಣ್ಯರು, ಎಲ್ಲರ ಹೆಸರನ್ನ ನಾನು ಆಗ್ಲೇ ಹೇಳಿದ್ದೇನೆ ಬಂಧುಗಳೇ. ಶಶಿಕುಮಾರ್ ಮೆಹರ್ವಾಡೆ ಸರ್ ಅವರು ನಮ್ಮ ಅಖಿಲ ಕರ್ನಾಟಕ SSK ಸಮಾಜದ ಅಧ್ಯಕ್ಷರು. ಮುಂದಿನ ನಮ್ಮ ಬಹುದೊಡ್ಡ ಸಮಾವೇಶಕ್ಕೆ ನಾಂದಿ ಹಾಡಿದರೆ ಹಿಂದಿನ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ಭದ್ರ ಬುನಾದಿನ ಹಾಕಿಕೊಟ್ಟಿದ್ದಾರೆ. ಉದಾಹರಣೆ, ನಮ್ಮ ನೆಹರು ಮೈದಾನದಲ್ಲಿ ನಡೆದಂತ ಕಾರ್ಯಕ್ರಮ ಇರಬಹುದು, ಸಾಮೂಹಿಕ ಮದುವೆ ಕಾರ್ಯಕ್ರಮ ಇರಬಹುದು, ಎಲ್ಲ ಕಾರ್ಯಕ್ರಮಗಳಿಗೆ ಭದ್ರ ಬುನಾದಿನ ಹಾಕಿಕೊಟ್ಟು ಇಡೀ ರಾಜ್ಯದ ತುಂಬಾ ಸಂಚಾರವನ್ನ ಮಾಡ್ತಾ SSK ಸಮಾಜವನ್ನ ಒಗ್ಗೂಡಿಸ್ತಾ ಇರುವಂತ ಶ್ರೀಯುತ ಶಶಿಕುಮಾರ್ ಮೆಹರ್ವಾಡೆ ಸರ್ ಅವರಿಗೆ ವಿಶೇಷವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಜೊತೆಗೆ ನಮ್ಮ ವೆಂಕಟೇಶ್ ಕಾಟ್ವೆ ಸರ್ ಅವರು, ವೆಂಕಟೇಶ್ ಅಶೋಕ್ ಕಾಟ್ವೆ ಸರ್ ಅವರು VIK ಫೌಂಡೇಶನ್ ನ ಅಧ್ಯಕ್ಷರಾಗಿ ಯುವಕರಿಗೆ ಒಂದು ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಅಶೋಕ್ ಕಾಟ್ವೆ ಅವರ ಪ್ರೀತಿಯ ಸುಪುತ್ರ ಕೂಡ ಹೌದು. ಜೊತೆಗೆ SSK ಸಮಾಜದ ಯುವ ಮುಖಂಡರು, ಯುವ ಅಧ್ಯಕ್ಷರು. ಎಷ್ಟೊಂದು ಅಭಿಮಾನ ಅಲ್ವೇನ್ರಿ ಬಂಧುಗಳೇ. ಹೇಳ್ತಾ ಹೋದ್ರೆ, ಡೆಸಿಗ್ನೇಷನ್ ಅನ್ನ ಹೇಳ್ತಾ ಹೋದ್ರೆ ಒಂದು ದಿನ ಸಾಕಾಗೋದಿಲ್ಲ, ಅಷ್ಟೊಂದು ದೊಡ್ಡ ಸಾಧಕರು. ಒಂದೇ ಮಾತಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, SSK ಸಮಾಜ ಯಾವುದೇ ಗವರ್ಮೆಂಟ್ ಕೆಲಸ ಸಿಗಲಿ ಅಂತ ಕಾಯ್ಕೊಂಡು ಕೊಟ್ಟಿಲ್ಲ. 10 ಜನಕ್ಕೆ 1000 ಜನಕ್ಕೆ ಕೆಲಸ ಕೊಟ್ಟು ಬಿಸ್ನೆಸ್ ಅನ್ನ ಮಾಡ್ತಾ ದೇಶದ ಅಭಿವೃದ್ಧಿಗೆ, ಆರ್ಥಿಕ ಬೆಳವಣಿಗೆಗೆ ಕಾರಣ ಆಗಿರುವಂತ ಏಕೈಕ ಸಮಾಜ ಅದು SSK ಸಮಾಜ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು ಬಂಧುಗಳೇ. ಇನ್ನು ಹೇಳೋದಕ್ಕೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತ ಹೇಳ್ತಾ, ಇವತ್ತು ಸಂಗೀತದ ಕಾರ್ಯಕ್ರಮ, ಸಂಗೀತವನ್ನು ಆಸ್ವಾದಿಸೋಣ. ನಮ್ಮ ಸ್ಕೈ ಟೌನ್ ಫೌಂಡೇಶನ್ ಒಂದು ಪ್ರೆಸೆನ್ಸ್ ಅಲ್ಲಿ, ಅವರ ಒಂದು ಸಹಭಾಗಿತ್ವದಲ್ಲಿ SSK ಕರೋಕೆ ಸಿಂಗಿಂಗ್ ಸ್ಟಾರ್ 2026 ವಿಶೇಷ ಕಾರ್ಯಕ್ರಮದ ಅಂತಿಮ ದಿನದ ಈ ಒಂದು ಸ್ಪರ್ಧೆ ದಿನವನ್ನ ನಾವು ಸಂಭ್ರಮಿಸ್ತಾ ಇದ್ದೇವೆ. ವಿಶೇಷವಾದಂತಹ ಧನ್ಯವಾದ ಶ್ರೀಯುತ ಚೇತನ್ ಪವಾರ್ ಅವರಿಗೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಸ್ಕೈ ಟೌನ್ ಫೌಂಡೇಶನ್ ನ ರೂವಾರಿಗಳು ಅವರು. ಹಾಗಾಗಿ ಬಂಧುಗಳೇ, ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನೇರವಾಗಿ ಈಗಾಗಲೇ ನಾವು ಸಹಸ್ರಾರ್ಜುನ ಮಹಾರಾಜರಿಗೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾಗಿದೆ. ಪ್ರಾರ್ಥನೆ ಅಗತ್ಯ ಇಲ್ಲ, ಪ್ರಾರ್ಥನೆ ವಿರಾಜಮಾನವಾಗಿ ಸದಾಕಾಲ ಸಾಕ್ತಾನೆ ಇದೆ ಇಡೀ ದಿವಸದ ನಮ್ಮ ಕಾರ್ಯಕ್ರಮದಲ್ಲಿ. ಈಗ ನೇರವಾಗಿ ದೀಪವನ್ನ ಪ್ರಜ್ವಲಿಸುವುದರ ಮುಖೇನವಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಶುಭಾರಂಭಗೊಳಿಸಬೇಕು ಎನ್ನುವಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತ ಮಾನ್ಯ ಶ್ರೀ ಶಶಿಕುಮಾರ್ ಮೆಹರ್ವಾಡೆ ಸರ್ ಅವರ ಅಮೃತ ಹಸ್ತದೊಂದಿಗೆ, ಜೊತೆಗೆ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರು, ವಿಶೇಷವಾಗಿ ಗೋವಿಂದ್ ಜೋಶಿ ಸರ್ ಅವರು, ಶ್ರೀಯುತ ಕೃಷ್ಣ ಕೋಳಿ ಅವರು ತಮ್ಮ ಅಮೃತಹಸ್ತದ ನೆರವನ್ನ ನೀಡಬೇಕು. ವೇದಿಕೆ ಮೇಲಿರುವಂತೆ ಎಲ್ಲ ಗಣ್ಯರು ತಮ್ಮ ಅಮೃತಹಸ್ತದ ನೆರವನ್ನ ನೀಡುವುದರ ಮುಖೇನವಾಗಿ ಈ ಒಂದು ಗಾನಗಾರುಡಿಗ ಗಾನ ಕೋಗಿಲೆ ಆಯ್ಕೆಯ ಅಂತಿಮ ಸ್ಪರ್ಧೆಯ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಎನ್ನುವಂತ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಇದು SSK ಕರೋಕೆ ಸಿಂಗಿಂಗ್ ಸ್ಟಾರ್ 2026 ಗ್ರ್ಯಾಂಡ್ ಫಿನಾಲೆಯ ಉದ್ಘಾಟನಾ ಕಾರ್ಯಕ್ರಮ. ಎಷ್ಟು ಬೇರೆ ಕಡೆ ಹೇಳಿದ್ರೆ ಬಹಳ ಚಪ್ಪಾಳೆ ತಟ್ತಿದ್ರಿ, ಇಲ್ಲಿ ತಟ್ತೀರಿ, ಸೂಪರ್ ರೀ. ಸ್ಪಾರ್ಕಲ್ ಬೇಡ ಪ್ಲೀಸ್. ಸುಂದರವಾದ ಸಂಗೀತ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡ್ತಾ ಇರುವ ಎಲ್ಲ ಅತಿಥಿಗಳಿಗೆ ಜೋರಾದ ಚಪ್ಪಾಳೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. SSK ಸಮಾಜದ SSK ಸಿಂಗಿಂಗ್ ಸ್ಟಾರ್ 2026
ಗ್ರ್ಯಾಂಡ್ ಫಿನಾಲೆಯನ್ನ ಈಗ ಉದ್ಘಾಟನೆಗೊಳ್ತಾ ಇದೆ. ದೀಪ ಬೆಳಗಿಸಿ ಶುಭ ಹಾರೈಸಿರುವಂತಹ ಎಲ್ಲ ಸಹೃದಯ ಮಹನೀಯರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ ಹಂಗೆ ಇರ್ಲಿ ಸರ್, ಒಂದು ಫೋಟೋ ಸೆಷನ್ ಆಗ್ಬಿಡುತ್ತೆ ಎಲ್ಲರ ಜೊತೆಗೆ. ಅತಿಥಿಗಳು ಹಂಗೆ ಇರಬೇಕು, ಒಂದು ಫೋಟೋ ಸೆಷನ್ ಆಗುತ್ತೆ ಸರ್. ಕೃಷ್ಣ ಖೋಡೆ ಸರ್ ಅವರು ದೀಪ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಇರಬೇಕು. ಚೇತನ್ ಪವಾರ್ ಸರ್ ಅವರು ಸ್ಕೈ ಟೌನ್ ಫೌಂಡೇಶನ್ ಚೇತನ್ ಪವಾರ್ ಸರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಬೇಕು. ಹಾಗೂ ವೆಂಕಟೇಶ್ ಅಶೋಕ್ ಕಟ್ವೆ ಅಣ್ಣ ಅವರು ದಯವಿಟ್ಟು ಅವರು ಕೂಡ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಸುಭಾಷ್ ಬಾಣಿಗೆ ಮಾಮ ಅವರು ದಯವಿಟ್ಟು ಅವರು ಕೂಡ ಮುಂದೆ ಬಂದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಬೇಕು ಕೇಳ್ಕೊತಾ ಇದ್ದೀನಿ. ಸುಂದರವಾದ ಕಾರ್ಯಕ್ರಮ SSK ಕರಾವಕೆ ಸಿಂಗಿಂಗ್ ಸ್ಟಾರ್ಸ್ 2026 ಗ್ರ್ಯಾಂಡ್ ಫಿನಾಲೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತ ಎಲ್ಲ ಗಣ್ಯ ಅತಿಥಿಗಳಿಗೆ ನಮ್ಮ ನಮ್ರತೆ ಹಾಗೂ ಧನ್ಯವಾದಗಳು. ಅತಿಥಿಗಳು ಹಾಗೆ ಇರಬೇಕು. ಒಂದು ಫೋಟೋ ಸೆಷನ್ ಆಗುತ್ತೆ, ದಯವಿಟ್ಟು ಒಂದು ಪ್ರೈಡ್ ಆಗಲಿ ಸರ್. ಸರ್ ಪ್ರೈಡ್ ಆಗಲಿ, ಒಂದು ಸ್ವಲ್ಪ ಪ್ರೈಡ್ ಆಗಲಿ, ಒಂದು ಫೋಟೋ ಆಗುತ್ತೆ ಎಲ್ಲರ ಅತಿಥಿ ಬಂದ ಹಾಗೆ. ಸರ್ ಎಲ್ಲ ಅತಿಥಿಗಳು ಬಂದು ಎಲ್ಲ ಅತಿಥಿಗಳು ನಿಂತ್ಕೋಬೇಕು. ಒಂದು ಬ್ರೈಡ್ ಫೋಟೋ ಇರಲಿ, ಒಂದು ಬ್ರೈಡ್ ಫೋಟೋ ಸರ್. ಎಲ್ಲ ಅತಿಥಿಗಳು ಬರೋ ಹಾಗೆ ಎಲ್ಲ ಅತಿಥಿಗಳು ನಿಂತ್ಕೊಳ್ಬೇಕು ದಯವಿಟ್ಟು. ಒಂದು ಫೋಟೋ ಸೆಷನ್ ಇದೆ, ಎಲ್ಲ ಅತಿಥಿಗಳು ದಯವಿಟ್ಟು. ದಯವಿಟ್ಟು ಒಂದು ಫೋಟೋ ಸೆಷನ್ ಆಗುತ್ತೆ. ತದನಂತರ ನಮ್ಮ ಎಲ್ಲ ಕಲಾವಿದರು ಎಲ್ಲ ಹಿಂದೆ ಇಲ್ಲಿ ಬರಬೇಕು ಅಂತ ವಿನಂತಿ. ಎಲ್ಲ ಕಲಾವಿದರು ಯಾರ್ಯಾರು ಪಾರ್ಟಿಸಿಪೇಟ್ ಇದ್ದೀರಾ ಎಲ್ಲರೂ ಬರಬೇಕು. ಎಲ್ಲ ನಮ್ಮ ಕಲಾವಿದರು ಎಲ್ಲ ಕಲಾವಿದರು ಚೇತನ್ ಅಂಡ್ ಆಲ್ ಗ್ರೂಪ್ ಎಲ್ಲರೂ ಬನ್ನಿ ಸರ್. ಎಸ್, ಧನ್ಯವಾದ. ಎಲ್ಲ ಅತಿಥಿಗಳಿಗೆ ಧನ್ಯವಾದ. ನಮ್ಮ ಎಲ್ಲ ಕಲಾವಿದರು ಬರ್ರಿ, ಎಲ್ಲಿದ್ದೀರಿ ಎಲ್ಲರೂ? ಮತ್ತೊಮ್ಮೆ ಅತಿಥಿಗಳನ್ನು ಸ್ವಾಗತಿಸುತ್ತಾ, ಅತಿಥಿಗಳು ದಯವಿಟ್ಟು ಆಸೀನರಾಗಬೇಕು. ಎಲ್ಲ ಅತಿಥಿಗಳು ಆಸೀನರಾಗಬೇಕು. ಈಗ ದೀಪ ಬೆಳಗಿಸಿ ಶುಭ ಹಾರೈಸಿರುವಂತ ಎಲ್ಲ ಸಹೃದಯ ಮಾನ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ. ಸಮಯದ ಅಭಾವ ಇರೋ ಕಾರಣಕ್ಕೆ ಬಂಧುಗಳೇ ಬಹಳ ಹೊತ್ತಿಂದ ಕಾಯ್ತಾ ಇದ್ವಿ. ನಾವೆಲ್ಲರೂ ಕೂಡ ಗಾನಗಾರುಡಿಗನ ಸಿರಿಕಂಠದಿಂದ ಹಾಡು ಕೇಳಬೇಕು, ಆದ್ರೆ ಈಗ ನಾವು ಮಾತು ಕೇಳಬೇಕು ಎನ್ನುವಂತ ಅಪೇಕ್ಷೆಯಲ್ಲಿದ್ದೇವೆ. ಯಾಕಂತಂದ್ರೆ ಅವ್ರಿಗೆ ಬೇರೆ ಕಾರ್ಯಕ್ರಮ ಇದೆ, ಹೋಗ್ಬೇಕು. ದಿನನಿತ್ಯ ನೂರಾರು ಕಾರ್ಯಕ್ರಮ ಇರುತ್ತೆ. ಆ ಒಂದು ಬಿಸಿ ಶೆಡ್ಯೂಲ್ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಪ್ರೀತಿಯ ಕರೆಗೆ ಹೋಗುತ್ತಾ ಅವರು ಆಗಮಿಸಿದ್ದಾರೆ. ಅವರ ಆಗಮನಕ್ಕೆ ನಾವು ಸದಾ
ಸದಾಕಾಲ ಆಭಾರಿಯಾಗಿರ್ತೇವೆ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ 100 ಜನ್ಮಕ್ಕೂ 100 ಜನ್ಮಕ್ಕೂ ಅವರು ಅವರ ಕಂಠಸಿರಿ ಇಡೀ ನಮ್ಮ ಕರುನಾಡಲ್ಲಿ ಸೂರ್ಯ ಚಂದ್ರ ಇರುವವರೆಗೂ ಸದಾಕಾಲ ರಾರಾಜಿಸ್ತಾ ಇರುತ್ತೆ ಅಂತ ಹೇಳ್ತಾ ಈಗ ರಾಜೇಶ್ವರ ಅವರ ಸಿರಿಕಂಠದಿಂದ ನುಡಿಮುತ್ತುಗಳನ್ನ ಕೇಳುವಂತ ಸಮಯ. ಒಂದು ಪ್ರೀತಿಯ ಅಭಿಮಾನದ ಚಪ್ಪಾಳೆ. ಥ್ಯಾಂಕ್ ಯು. ಆ ಫ್ಲೂಟು ಒಂಥರ ಬೇರೆ ಎಲ್ಲೋ ಕರ್ಕೊಂಡು ಹೋಗ್ಬೋದು. ಎಲ್ರಿಗೂ ನಮಸ್ಕಾರ. ಈ ಫೀಡ್ಬ್ಯಾಕ್ ಬರ್ತಾ ಇದೆ ಅಲ್ಬಲ್ಲ. ಹೇಗಿದ್ದೀರಾ ಎಲ್ಲರೂ? ಸೂಪರ್. ಸ್ಕೈ ಫೌಂಡೇಶನ್ ಇದು ಜಸ್ಟ್ ಒಂದು ನೆಪ ಅಂತ ಅನ್ಸುತ್ತೆ ನನಗೆ. ನಿಮ್ಮನ್ನೆಲ್ಲ ಮತ್ತೆ ನೋಡಿ ಥ್ಯಾಂಕ್ ಯು. ಮೊದಲನೇ ಥ್ಯಾಂಕ್ಸ್ ಮಹೇಶ್ ಅವರಿಗೆ. ಅವರ ಸ್ಫೂರ್ತಿ, ಅವರ ಸ್ನೇಹ, ಅವರ ಗೆಳಗರ ನನ್ನನ್ನು ಇವರೆಗೂ ಕರ್ಕೊಂಡು ಬಂದಿದೆ. ಅದೇ ರೀತಿ ಚೇತನ್ ಆ್ಯಂಡ್ ಆಲ್ ದಿ ಅದರ್ ಚೇತನ್ ಕೃಷ್ಣ ಅವರು ಕೂಡಿ ಫ್ಯಾಮಿಲಿ ಆ್ಯಂಡ್ ಆಲ್ ದಿ ಜಡ್ಜಸ್ ಹಿಯರ್. ನೀವು ತುಂಬ ಚೆನ್ನಾಗಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ನಿಮ್ಮ ಫ್ಯೂಷನ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನನ್ನ ಬಹಳ ಬಹಳ ವರ್ಷಗಳ ಸಹೋದರಿ ಸ್ನೇಹಿತೆ ಸಂಗೀತ. ಆ್ಯಕ್ಚುಲಿ ಈ ಫಂಕ್ಷನ್ ಬರಬೇಕಾದ್ರೆ ಸ್ವಲ್ಪ ಚೂರು ಲೇಟಾಗಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೇಳಿದಾಗ ಶಿ ಸೆಡ್ ನಾನು ನಿಮ್ಮ ದೊಡ್ಡ ಅಭಿಮಾನಿ, ಬೇಗ ಬರಬೇಕು ಅಂತ ಏನೋ ನಾನು ಬಾ ಹೋಗು ಅಂತಲೇ ಕರೆಯೋದು ವಯಸ್ಸು. ನಾನು ಹೇಳಿದೆ ನೀನು ಫ್ಯಾನ್ ಅಂದರೆ ನಾನು AC ಅಂತ. ಯಾಕೆ ಅಂದರೆ ನನ್ನ ಆರಾಧ್ಯ ದೇವರು ನನಗೆ ಬಾಳು ಕೊಟ್ಟಂತಹ ವ್ಯಕ್ತಿತ್ವ ಕಂಠ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಆ್ಯಂಡ್ ಏನು ಕಲಿದೆ ಸಾಧನೆ ಮಾಡಿದಂಥ ವ್ಯಕ್ತಿತ್ವ. ಸೊ ನಾನು ಗುರುಗೆ ತಕ್ಕ ಶಿಷ್ಯ, ಏನು ಕಲಿತಿಲ್ಲ ಸಂಗೀತ. ಇದನ್ನ ಸಂಗೀತಕ್ಕೆ ನಾನು ಹೇಳ್ತಾ ಇದ್ದೆ. ಸೊ ಇವರೆಲ್ಲ ಬಹಳ ಕಲಿತು ಬಂದಂತಹ ಸಿಂಗರ್ಸ್. ನಮ್ದೆಲ್ಲ ಬರೀ ಕೇಳದ ನಿಮಗೆ ಈಗ ದೂರದಲ್ಲಿ ಯಾರು, ಈ ಥರ ಕೇಳಿ ಕೇಳಿ ಕಲ್ತ್ಕೊಂಡು. ಟು ಬಿ ವೆರಿ ಆನೆಸ್ಟ್, ನಾನು ಅನ್ಕೊಂಡೇ ಇರಲಿಲ್ಲ ದಟ್ ಐ ವುಡ್ ಬಿ ಅ ಸಿಂಗರ್. ಇನ್ ಫ್ಯಾಕ್ಟ್ ಐ ವಾಂಟೆಡ್ ಟು ಬಿಕಮ್ ಅನ್ ಏರೋನಾಟಿಕಲ್ ಇಂಜಿನಿಯರ್ or I'm architecture. That was my actual choice, actually, interior design and all that. So anyways, so ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಎಲ್ಲ ಸಿಂಗರ್ಸ್, ಗಾಯಕ ಗಾಯಕರಿಗೆ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳು, ಶುಭ ಹಾರೈಕೆಗಳು. ಚೆನ್ನಾಗಿ ಕಲಿರಿ, ಚೆನ್ನಾಗಿ ಹಾಡ್ರಿ. ಆಲ್ ದ ವೆರಿ ಬೆಸ್ಟ್ ಟು ಆಲ್ ಆಫ್ ಯು ಆಲ್. I just listened to one talent, ಸೃಷ್ಟಿ. ಸಾಕಷ್ಟು ಸೃಷ್ಟಿ ಮಾಡಬೇಕು ನೀನು. ನನ್ನನ್ನು ಸರಿಗಮಪದಲ್ಲಿ ಇಟ್ಕೊಂಡಿರೋದೇ ಬಿಕಾಸ್ ನಾನು ನೇರ ದಿಟ್ಟ ನಿರಂತರ ಅಂತ. ಮೇಡಮ್, ಒಂದು ಜೋರಾದ ಚಪ್ಪಾಳೆ ನಮ್ಮ ನಿರೂಪಕಿ ಅವರಿಗೆ ಬರಲಿ. ಅಮೇಝಿಂಗ್ ಎನರ್ಜಿ ಮ್ಯಾಮ್, ಅಮೇಝಿಂಗ್ ಎನರ್ಜಿ. ಇಟ್ಸ್ ನಾಟ್ ಅ ಜೋಕ್. ಆ ಥರ, ಯಾಕೆಂದರೆ ಯು ನೀಡ್ ಲಾಡ್ ಆಫ್, ಅಂದರೆ ಸ್ಪಾಂಟೇನಿಟಿ ಬೇಕು, ಮೆಮರಿ ಪವರ್ ಬೇಕು, ಭಾಷೆ ಮೇಲೆ ಹಿಡಿತ ಬೇಕು, ಶಬ್ದಕೋಶ ಆಗಿರಲಿ, ವೊಕ್ಯಾಬ್ಯುಲರಿ, ಎವ್ರಿಥಿಂಗ್. ವಂಡರ್ಫುಲ್ ಜಾಬ್ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಯಾವ ಸಾಂಗ್ ಹಾಡಲಿ? 100 ಜನ. ಆ ಚಿತ್ರದಲ್ಲಿ ಇನ್ಫ್ಯಾಕ್ಟ್ ಆ 100 ಜನ್ಮಕ್ಕೂ ಸಾಂಗು, ಅದರಲ್ಲಿ ಬರುವಂತಹ ದಟ್ ಸೋಲೋ ಹಮ್ಮಿಂಗ್ ಹಾಡಿದ್ದೆ ನಮ್ಮ ಸಂಗೀತ. ನೂರಾರು ಜನ್ಮಕ್ಕೂ. ನಿಮ್ಮ ಚಪ್ಪಾಳೆಗಳು ಬಂದ್ರೆ ಚೆನ್ನಾಗಿರುತ್ತೆ ವಿತ್ ದ ಬೀಟ್.
1 2 3 ಆಮೇಲೆ ಒಂಚೂರು ನಿಮ್ಮ ಟಾರ್ಚ್ ಅದು ದಯವಿಟ್ಟು ಅದು ಮಾತ್ರ ಬೇಡ. ಯಾಕೆ ಗೊತ್ತಾ, ಅಲ್ಲಿ ಇಲ್ಲಿ ಸಿಂಕ್ ಆಗಲ್ಲ. ತಬಲಾ ಇರ್ಲಿ ಪಾಪ, ನೀವು ಜಸ್ಟ್ ಆರಾಮಾಗಿರಿ. ಜಿ ಕೊಡಿ ಬೇಕಾರೆ. ಒಂಚೂರು ಟಾರ್ಚ್ ಲೈಟ್ಸ್ ಆನ್ ಮಾಡಿ, ಸುಮ್ಮನೆ ಒಂದು ಈ ಮೂಮೆಂಟ್ ಅನ್ನ ಕ್ಯಾಪ್ಚರ್ ಮಾಡೋಣ ಅಂತ. ಆಲ್ ಆಫ್ ಯು ಆಲ್ ಒಂಚೂರು ಟಾರ್ಚ್ ಲೈಟ್ಸ್. ಯಾ ದಟ್ಸ್ ನೈಸ್. ಸುಮ್ಮನೆ ಒಂದು ದಾಖಲೆ ಜೀನಾ ಅಲ್ಲೇ ಇದೆ. ಥ್ಯಾಂಕ್ ಯು ಸಂಗೀತ. ಫಸ್ಟ್ ಟೈಮ್ ವಿತ್ ದಿ ಒರಿಜಿನಲ್ ಸಿಂಗರ್ ನಾನು ಈ ಸಾಂಗ್ ಹಾಡಿದ್ದೀನಿ. ಇಷ್ಟು ವರ್ಷಗಳಾಯ್ತು. ಫಿಲ್ಮ್ ಬಂದು 30 ವರ್ಷ ಆಯ್ತು, ಆಲ್ಮೋಸ್ಟ್ 30 ಇಯರ್ಸ್ ಆಯ್ತು. ಓಕೆ, ನೈಸ್. ಪ್ರೇಮಲೋಕದ ಪಾರಿಜಾತದ ಯಾಕೆ ನೀನು ಎದೆಯ ತುಂಬಿದೆ, ಮನಗೋ ಮಾತಿಲ್ಲ ನೀನು ಒಳಗಿರಲು ಸಿಕ್ಕಿಲ್ಲ, ನೀನು ಕನ್ನಡದ ಚಂದದ ಚೆಲುವಿನ ಬಲೆಯಲಿ ಒಲವಿನ ನೀನು ನಾ, ಚೆಲುವಿನ ಬಲೆಯಲಿ ಒಲವಿನ ನೀನು ನಾ, ಸೆರಗಿನ ಗಿರಿಯಲಿ ವಿಲವಿಲ ಹಾಡುನ ಧರೆಗೇಳಿದ ಅಪ್ಸರೆ ಬಣ್ಣ ಹಚ್ಚು ಕಣ್ಣಿಗೆ ಬಣ್ಣ ಪ್ರೀತಿಸಿದಳು ಪ್ರೀತಿಗೆ ಬಣ್ಣವೇ ನೀನು ಚುಚ್ಚಿಸುವೆ ಮೇಲೆ ಕಟ್ಟನದಿಯವಳು ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು ಪ್ರೀತಿಸಿದ ಮರುಕ್ಷಣಕ್ಕೆ ಅವಳಿ ನನ್ನ
ಸರ್ ಅದು ಸೀನಾ ಮೈಯ ಮೇಲೆ ಜಾರಿ ಹೋಗಲು ಒಂದೇ ಉಸಿರು ಯಾವ್ದಾದ್ರು ಒಂದು ಇಲ್ಲ ಎಲ್ಲ ಕಲ್ಸ್ ಮೇಲೆ ಹೋಗ್ರಾಗುತ್ತೆ ಒಂದೇ ಉಸಿರಂತೆ ಇನ್ನು ನಾನು ನೀನು ನಾನು ನೀನು ಅಲ್ಲ ಇನ್ನು ನೀನೇ ನಾನು ನಾನೇ ನೀನು ಒಂದೇ ಕಡಲಂತೆ ಇನ್ನು ನೀನು ನೀನ ಸಾಗರ ಬೇರೆ ಏನು ಬೇರೆ ಅಂದರೆ ಅರ್ಥ ಏನು ಹಾಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ ಚಂದಿರನೆನ್ನಲು ಅಂಜಿಕೆ ಏನು ಅಡುಗೆ ಹೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ ಸದೆ ಕೊನೆಯ ನೀರಾಗಲೇ ನಿನ್ನ ಮೈಯ ಮೇಲೆ ಜಾರಿ ಗಾಜಾಗಲೇ ನಿನ್ನ ಚಂದ್ರ ಮಂಜಾಗಲೇ ನಿನ್ನ ಮಾಡಲು ತೇರಾಗಲೇ ನಿನ್ನ ಹೊತ್ತುಕೊಂಡು ಹೋಗಲು ಕೇಳದೆ ದೇವಿ ವರವ ಕೊಡಡು ಹೊಗಳದೆ ನಾರಿ ಮನಸ್ಸು ಕೊಡಡು ಹೋಗನ ಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಹಾಲುಗಣ್ಣಿಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚೇತನ್ ಅವರ ಹಸ್ತ ಆಶೀರ್ವಾದದಿಂದ ನಾವು ಅತಿ ಶೀಘ್ರದಲ್ಲಿ ಒಂದು ಫುಲ್ ಫ್ಲೆಶ್ ಪ್ರೋಗ್ರಾಮ್ ಮಾಡೋಣ ಅಂಡ್ ಅದು ಎಲ್ಲರೂ ಬಂದು ಅದರಲ್ಲಿ ಭಾಗವಹಿಸಿ ಇಡೀ ಟ್ರೂಪ್ ಜೊತೆ ಹಾಡಬೇಕಾದ್ರೆ ಅದು ಮಜಾನೇ ಬೇರೆ. ಅತಿ ಶೀಘ್ರದಲ್ಲಿ ಅದು ಆಗಲಿ ಅಂತ ಅಲ್ಲಿ ಅಲ್ಲೊಂದು ಮಹಾರಾಜರಿಗೆ ಒಂದು ನಮಸ್ಕಾರ ಹಾಕಿ ಅದನ್ನು ಬೇಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ಸೋ ಮಚ್. ಜೋರಾದ ಚಪ್ಪಾಳೆ ಬರಲಿ. ಕೇಳ್ತಾ ಇದ್ರೆ ಹಂಗೆ ಕಳೆದೋಗ್ತಾ ಇದ್ವಿ ಬೆಳ್ಳಿ ಸವಿದಂತೆ. ಮೇಡಮ್ ಒಂದ್ ನಿಮಿಷ ಜಿಕ್ಕು ಕೂಡ ಮೇಡಮ್ ಒಂದ್ ನಿಮಿಷ ಸೊ ಇಲ್ಲಿ ನಿಂತವ್ರು ದಯವಿಟ್ಟು ಮೇಡಮ್ ಎಲ್ರು ಕುತ್ಕೋಬೇಕು ಮೇಡಮ್. ಸರ್ ಎಲ್ರು ಇಲ್ಲಿ ನಿಂತವ್ರು ಎಲ್ರು ಕುತ್ಕೊಳ್ಳಿ ದಯವಿಟ್ಟು, ತಮ್ಮಲ್ಲಿ ರಿಕ್ವೆಸ್ಟ್ ಇದೆ ದಯವಿಟ್ಟು.